क्या साहब ಗಾಡಿಗೆ ಪಂಚರ್ ಆಗಿದೆ? ಇಲ್ಲ, ನಿನ್ನ ಗಾಳಿ ತೆಗೆಯಕ್ಕೋಸ್ಕರ ಬಂದಿದ್ದೀನಿ. ಏನ್ ನಿನ್ನ ಹೆಸರು? ನಜೀರ್. ನಿನ್ನ ಮಗಳಲ್ಲಿ? ಮಗಳು? ನಮ್ದಿಗೆ ಮಗಳು ಇಲ್ಲ ಸಾಬ್. ಏ ಬುಡ್ಡ, ನಾಟಕ ಮಾಡಬೇಡ. ಮರ್ಯಾದೆಯಿಂದ ಅವ್ರೆಲ್ಲಿದ್ದಾರೆ ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಸ್ಟೇಷನ್ಗೆ ಕರ್ಕೊಂಡೋಗಿ ನಿನ್ನಟ್ಟು ಬೋಲ್ಟು ಲೂಸ್ ಮಾಡ್ಬೇಕಾಗತ್ತೆ. ಸಾಬ್, ನಮ್ದು ಬೇಟಿ ತರಕಾರಿ ತರಲಿಕ್ಕೆ ಮಾರ್ಕೆಟ್ಗೆ ಹೋಗಿದ್ದಾರೆ. ಯಾಕೆ ಸಾಬ್? ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಮೊದಲು ನಿನ್ನ ಮಗಳು ನಿರೋಷನ ಇಲ್ಲಿಗೆ ಬರಕ್ಕೆ ಹೇಳು. ಆದ್ರೆ ನಾನಿಲ್ಲಿ ಬಂದೀನಿ ಅಂತ ಮಾತ್ರ ಹೇಳಕ್ ಹೋಗ್ಬೇಡ, ಅರ್ಥ ಆಯ್ತಾ? ಅರೆ ಬೇಟಿ, ಎಲ್ಲಿದ್ಯಾ ಬೇಟಿ? ಹಾ, ಇಲ್ಲಿ ವರ್ಕ್ಶಾಪ್ ಹತ್ರ ಬಂದ್ಬಿಡು ಬೇಟಿ. ಹಾ, ಬೇಗ ಆಯ್ತು. ಅಚ್ಚಾ ಅಚ್ಚಾ ಸಾಬ್, ನಮ್ದು ನಿರಾಶ ಬೇಟಿ ಏನಾದರೂ ಮಿಸ್ಟೇಕ್ ಮಾಡಿದ್ದಾರೆ? ಒಂದು ಮಿಸ್ಟೇಕ್ ಆಗಿದೆ. ನಿನ್ನ ಮಗಳು ಬಾಯ್ ಫ್ರೆಂಡ್ ಇದಾನಲ್ಲ, ಆ ಆದಿತ್ಯ, ಅವನಿಂದ. ಅವನೇನಾರು ಇವತ್ತು ಇಲ್ಲಿಗೆ ಬಂದಿದ್ನಾ? ಇಲ್ಲ ಸರ್. ಆದಿತ್ಯ ಏನ್ ಮಾಡ್ದ? ಪ್ರಶ್ನೆನ ನಾನು ಕೇಳ್ತೀನಿ, ನೀನು ಉತ್ತರ ಹೇಳಿದ್ರೆ ಸಾಕು. ಆ ಆದಿತ್ಯ ನಿನಗೂ ನಿನ್ನ ಮಗಳಿಗೆ ಎಷ್ಟು ವರ್ಷದಿಂದ ಪರಿಚಯ? ವರ್ಷ ಗಿರ್ಷ ಅಂತ ಏನೂ ಇಲ್ಲ ಸಾಬ್. ಈಗ ಕೆಲವು ತಿಂಗಳಿಂದ ಪರಿಚಯ ಆಗಿದ್ದಾರೆ. ಅವನು ಇಲ್ಲಿಗೆ ದಿನ ಬರ್ತಾ ಇರ್ತಾನ? ಹಾ, ಬರ್ತಿದ್ದ. ಆದ್ರೆ ಇವತ್ತು ಯಾಕೆ ಬಂದಿಲ್ಲ? ಯಾಕೆ ಬಂದಿಲ್ಲ? ಅವನಿಗೆ ಬೇರೆ ಕಡೆ ಕಾಮಿದ್ರೆ ಇದ್ ಕಡೆ ಬರೋದಿಲ್ಲ ಸಾಬ್. ಚಾಚಾ, ಯಾಕೆ ಅರ್ಜೆಂಟಾಗಿ ಬಾ ಅಂತ ಫೋನ್ ಮಾಡಿದ್ರಿ? ಬಿಟಿ, ನಿರೇಶ ಅಂದ್ರೆ ನೀನೇನಮ್ಮ? ಹೌದು, ಯಾಕೆ ಸರ್? ನೋಡಮ್ಮ, ಹೆದರ್ಕೊಳ್ಳೋಂಥದ್ದೇನಿಲ್ಲ. ನಾನು ಕೇಳಿದ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಕೊಟ್ಟರೆ ಸಾಕು. ಆದಿತ್ಯನ ಮೀಟ್ ಮಾಡ್ಕೊಂಡ್ ಬರ್ತಾ ಇದೆಯಾ? ಹಾ, ಆ ದಿನ ಇಲ್ವಲ್ಲ, ನಾನು ತರಕಾರಿ ತರಕ್ ಹೋಗಿದ್ದೆ. ಎಲ್ಲಿ ಅವನು? ನನ್ಗೇನ್ ಗೊತ್ತು ಸರ್, ಮೋಸ್ಟ್ಲಿ ಮನೇಲಿ ಇರ್ಬೇಕು. ಮನೆಯಲ್ಲೂ ಇಲ್ಲ, ಬೇರೆ ಎಲ್ಲೋಗಿದ್ದಾನೆ? ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್. ಕತೆ ಹೊಡಿಬೇಡಿ. ಅವನು ನಿನ್ನ ಬಾಯ್ ಫ್ರೆಂಡ್. ನೀವು ಈಗಿನ ಕಾಲದ ಲವರ್ಸ್. ಕಾಂಜಿ ಪಿಂಜಿ ವಿಷಯಕ್ಕೆಲ್ಲ 50 ಸಲ ಫೋನ್ ಮಾಡ್ತೀರಾ, 500 ಸಲ ವಾಟ್ಸಪ್ ಮೆಸೇಜ್ಗಳನ್ನ ಕಳಿಸ್ತಾ ಇರ್ತೀರಾ. ಅಂಥದ್ರಲ್ಲಿ ಅವನು ಎಲ್ಲಿದ್ದಾನೆ ಅಂತ ನಿನಗೆ ಗೊತ್ತಿರಲ್ವಾ? ಹೇಳು, ಎಲ್ಲಿ ನೀನಿರೋ? ಇಲ್ಲ ಸರ್, ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವ್ನು ದಿನ ಫೋನ್ ಮಾಡ್ತಿದ್ದ ನಿಜ, ಆದ್ರೆ ಇವತ್ತು ನನಗೆ ಫೋನ್ ಮಾಡಿಲ್ಲ. ಎಲ್ಲಿ ಫೋನ್ ಕೊಡು. ಪರವಾಗಿಲ್ಲ, ಸತ್ಯನೇ ಹೇಳ್ತಾ ಇದ್ದೀನಿ. ಆದಿತ್ಯನ ನೀವ್ಯಾಕೆ ಹುಡುಕ್ತಾ ಇದ್ದೀರಾ ಸರ್? ಅವನೇನ್ ತಪ್ಪು ಮಾಡ್ದ? ಪೊಲೀಸ್ನವರು ಯಾರನ್ನಾರು ಹುಡುಕೊಂಡ್ಬರ್ತಾರೆ ಅಂತಂದ್ರೆ ಅವರು ರಾಂಗ್ ರೂಟ್ ಅಲ್ಲಿ ಇದ್ದಾರೆ ಅಂತ ಅರ್ಥ. ನಿನ್ನ ಹುಡುಗ ಅರ್ಪಿತಾ ಅನ್ನೋರ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಈಗ ಅಪ್ಸ್ಕ್ಯಾಂಡ್ ಆಗಿದ್ದಾನೆ. ಎಲ್ಲ ಕಡೆ ಸರ್ಚ್ ಮಾಡಿದ್ದಾಯ್ತು. ನಿಮ್ಮಲ್ಲಿ ಇರ್ಬೋದು ಅಂತ ಯಾರೋ ಹೇಳಿದ್ರು. ಖಂಡಿತವಾಗ್ಲೂ ಇಲ್ಲ ಸರ್. ಅವ್ನು ನಿನ್ನೆಯಿಂದ ನಮ್ಮ ಮನೆ ಕಡೆ ಬಂದಿಲ್ಲ, ಒಂದ್ ಫೋನ್ ಕೂಡ ಮಾಡಿಲ್ಲ. ಅವನು ನಿನ್ ಲವರ್ ತಾನೆ. ತಾನು ಎಲ್ಲಿಗೆ ಹೋಗ್ತೀನಿ, ಯಾವಾಗ ಸಿಗ್ತೀನಿ ಅಂತ ಹೇಳಿ ನಿನಗೆ ಫೋನ್ ಮಾಡಿರ್ಬೋದಲ್ಲ? ಸಾಬ್, ಆ ಹುಡುಗ ನಮ್ದು ಬೇಟಿಗೆ ಪ್ರೀತಿ ಮಾಡ್ತಾ ಇದ್ದಾನೆ ಅಷ್ಟೇ, ಇನ್ನು ಶಾದಿ ಆಗಿಲ್ಲ. ಅಂಥದ್ರಾಗೆ ಅಂತ ಹುಡುಗನ ತಂದು ನಮ್ಮ ಮನೇಲಿ ಇಟ್ಕೊಳಕ್ಕೆ ಆಗ್ತದೆ ಸಾಬ್? ನಿಮ್ಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಮ್ಮ ಮನೆ ಕೂಡ ಸರ್ಚ್ ಮಾಡ್ಬೋದು ಸರ್. ಸರ್ಚ್ ಮಾಡೋ ಸಂದರ್ಭ ಬಂದ್ರೆ ಅದನ್ನು ಮಾಡ್ತೀವಿ. ಈಗ ಆದಿತ್ಯಂಗೆ ಒಂದು ಫೋನ್ ಮಾಡು. ಫೋನ್ ಮಾಡಮ್ಮ.